ಮಾವಿನ ಮರ ಮತ್ತು ಗಿಳಿ. ಒಂದು ಮಾವಿನ ಮರ ತೀವ್ರ ಬಿಸಿಲಿನಿಂದ ಒಣಗುತ್ತಿತ್ತು. ಕಿಡಿಕಿಡಿ ಬಿಸಿಯಿಂದ ಬೆಂಕಿ ಹೊತ್ತಿ ಹೋದರೂ ಆಶ್ಚರ್ಯವಿಲ್ಲ. ಆ ಮರವನ್ನು ಉಳಿಸಲು ಒಂದು ಗಿಳಿ ಮುಂದಾಯಿತು. ಅದು ಮರದ ಬೇರುಗಳಿಗೆ ಸಾಕಷ್ಟು ನೀರು ಸುರಿದು ಅದನ್ನು ಆರೈಕೆ ಮಾಡತೊಡಗಿತು. ಕಾಲ ಕಳೆಯುತ್ತಾ ಆ ಸಣ್ಣ ಗಿಡ ದೊಡ್ಡದಾಗಿ ಬೆಳೆದಿತ್ತು. ಮರವು ಹಸುರಾಗಿ ಸುಂದರವಾಗಿ ಬೆಳೆದು ಹಲವಾರು ಮಾವಿನ ಹಣ್ಣುಗಳನ್ನು ಕೊಡತೊಡಗಿತು. ಗಿಳಿಯು ಆ ಹಣ್ಣುಗಳನ್ನು ತಿಂದು ಮರದ ಕೊಂಬೆಯಲ್ಲಿ ಗೂಡು ಕಟ್ಟಿಕೊಂಡು ವಾಸ ಮಾಡತೊಡಗಿತು. ಅದು ಅಲ್ಲಿ ಹಲವಾರು ಮೊಟ್ಟೆಗಳನ್ನು ಇಟ್ಟಿತು. ಒಂದು ದಿನ ಆ ಮರದ ಪಕ್ಕದಲ್ಲೇ ಹಾದು ಹೋಗುವ ಹಳಿಯಲ್ಲಿ ರೈಲು ಬಂತು. ಗಿಳಿಯು ತನ್ನ ಮರವನ್ನು ರಕ್ಷಿಸಲು ರೈಲನ್ನು ತಡೆಯಲು ಪ್ರಯತ್ನಿಸಿತು. ಆದರೆ ಬೃಹತ್ ರೈಲು ಬಂದು ಮರಕ್ಕೆ ಡಿಕ್ಕಿ ಹೊಡೆದು ಮರವನ್ನು ಕೆಡವಿಬಿಟ್ಟಿತು. ಗೂಡು ನೆಲಕ್ಕಿಳಿದು ಮೊಟ್ಟೆಗಳು ಒಡೆದು ಹೋಯಿತು. ಮರವೂ ಮುರಿದು ಬಿದ್ದಿತು. ಮುಂದಿನ ದಿನ ಅದೇ ಸ್ಥಳದಲ್ಲಿ ಮತ್ತೆ ಒಂದು ಹೊಸ ಮಾವಿನ ಗಿಡ ಮೊಳಕೆ ಹೊಡೆಯಿತು. ಕಾಲದೊಂದಿಗೆ ಅದು ಪುನಃ ಹಣ್ಣುಗಳನ್ನು ಕೊಡತೊಡಗಿತು. ಆದರೆ ತನ್ನ ಗೂಡು ಮತ್ತು ಮೊಟ್ಟೆಗಳ ಕಳೆದು ಹೋದ ನೆನಪುಗಳಿಂದ ಗಿಳಿ ಅಳತೊಡಗಿತು.